ಮೂಡುಬಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಟಿವಿ5ಗೆ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿ ಇನ್ಸ್ಪೆಕ್ಟರ್ ಸಂದೇಶ್. ಕಾಂಪೌಂಡ್ ಹಾರಿದ್ದು ನಿಜ, ನಾನೇ, ಆ ಆಡಿಯೋ ಕೂಡ ನನ್ನದೇ. ಇದೊಂದು ದೊಡ್ಡ ಷಡ್ಯಂತ್ರ. ನನ್ನ ವಿರುದ್ಧ ವ್ಯವಸ್ಥಿತ ಪಿತೂರಿಯನ್ನು ನಡೆಸಿದ್ದಾರೆ. ಎಲ್ಲದಕ್ಕೂ ನನ್ನ ಬಳಿ ಸಾಕ್ಷಿಗಳಿದೆ, ತನಿಖೆ ಆಗ್ತಾ ಇದೆ. ಆರೋಪ ಮಾಡಿದ ಎಲ್ಲರೂ ನನ್ನ ಪರಿಚಿತರೇ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸ್ವತಃ ಸಂದೇಶ್ ಅವರು. ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸ್ವತಃ ಸಂದೇಶ್ ಅವರು ನಮ್ಮೊಂದಿಗಿದ್ದಾರೆ, ಅದನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ವಿರುದ್ಧ ಇಂಥ ದೊಡ್ಡ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂಥದ್ದು, ಒಂದಿಷ್ಟು ಆಡಿಯೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಏನು ಹೇಳ್ತಾರೆ ಸರ್? ಅದು ಇದಿದೆ ಸರ್, ಸುಳ್ಳಿದೆ. ಅದರಲ್ಲಿ ನಮ್ಮ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಸುಮ್ಮನೆ ನನ್ನ ಮೇಲೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್. ಈಗ ನಿನ್ನೆ ಒಂದಿಷ್ಟು ಸಂತ್ರಸ್ತೆಯರು ಹೋಗಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಒಂದಿಷ್ಟು ದಾಖಲೆಗಳನ್ನ, ಪ್ರಮುಖವಾಗಿ ಒಂದು ಆಡಿಯೋ ರೆಕಾರ್ಡ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಏನಿದು ಸರ್? ಆಡಿಯೋ ರೆಕಾರ್ಡ್ ಅನ್ನೋರು ಅವರು ಸ್ಮಿತಾ ಮಲ್ಯ ಅಂತ ಸರ್, ನಮ್ಮ ಊರಿನವರೇ. ಅವರು ಸಹ ಈಗ ನಮ್ಮ ಮೇಲಾಧಿಕಾರಿಗಳಿಗೆ ಹೇಳಿಕೆ ಕೊಡ್ತಾರೆ ಸರ್. ಆಗ ನೋಡ್ಬೋದು ಸರ್. ಅಂದ್ರೆ ಇದು ಏನು ವಿಚಾರ ಏನು ಸರ್? ಯಾಕೆ ಅಂದ್ರೆ ನಿಮ್ಮ ಎಲಿಗೇಷನ್, ನಿಮ್ಮ ವರ್ಷನ್ ಏನು ಸರ್? ಇದರಲ್ಲಿ ಗಂಡ ಹೆಂಡತಿಯ ಒಂದು ಮ್ಯಾಟ್ರಲ್ಲಿ ಸರ್, ಇವರು ಬಂದು ಸುಮತಿ ನಾಯ್ಕ ಅವರು ಅಲಿಗೇಷನ್ ಮಾಡ್ತಾ ಇದ್ದಾರೆ. ಈಗ ಆಡಿಯೋ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ನೀವು ಕೊಳಕು ಭಾಷೆಯನ್ನ ಯೂಸ್ ಮಾಡ್ತೀರಾ ಅಂತ, ಅದು ಆ ಆಡಿಯೋ ವೈರಲ್ ಆಗ್ತಾ ಇದೆ. ಸೊ ಆ ಆಡಿಯೋದಲ್ಲಿ ಇರುವಂತವ್ರು ನೀವೇನಾ? ಹೌದು, ಸ್ಮಿತಾ ಮಲ್ಯ ಅಂತೇಳಿ ನಾವು ಮಾತಾಡಿರೋ, ನಂದೇ ಊರಿನವರು. ಅವ್ರಿಗೆ ಹೇಳಿಕೆ ಕೊಡ್ತಾನೆ ಮೇಲಾಧಿಕಾರಿ. ಅಂದ್ರೆ ಯಾಕೆ ಸರ್ ಆ ತರ ವರ್ಡ್ಗಳನ್ನ ಯಾಕೆ ತಾವು ಯೂಸ್ ಮಾಡ್ತೀರಾ? ಅದು ನಾವು ವೆರಿ ಕ್ಲೋಸ್ ವ್ಯಾರ, ಹಾಗಾಗಿ ತೊಂದರೆ. ಸರ್, ಮತ್ತೆ ಇನ್ನೊಂದು ಕಾಂಪೌಂಡ್ ಹಾರುವಂತ ವಿಡಿಯೋ ಕೂಡ ವೈರಲ್ ಆಯಿತು. ನಾವು ಕಾಂಪೌಂಡ್ ಹಾರುವಂತದ್ದು, ಸೊ ಇದು ಕೂಡ ನೀವು ಕಿರುಕುಳವನ್ನು ನೀಡೋದಕ್ಕೆ ನೀವು ಕಾಂಪೌಂಡ್ ಹಾರಿದ್ದೀರಿ. ಅವ್ರು ಹೇಳಿಕೆ ಕೊಡ್ತಾರೆ. ಈಗ ಯಾವುದೇ ರೀತಿಯಲ್ಲಿ ಇಲ್ಲ, ಅವರು ನನ್ನ ಫ್ಯಾಮಿಲಿಯವರೇ ಬಂದು ಹೇಳಿಕೆ ಕೊಡ್ತಾರೆ. ಅಂದ್ರೆ ನಿಮ್ಮ ಪ್ರಕಾರ ಏನು ಸರ್? ಇಷ್ಟು ಜನ ಹೋಗಿ ಅಲ್ಲಿ ದೂರು ಕೊಟ್ಟಿದ್ದಾರೆ, ಯಾರು? ಒಂದು ಪಿತೂರಿ ಇದು ಸುಮತಿ ನಾಯ್ಕರು. ಸೊ ಕಂಪ್ಲೇಂಟ್, ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದ್ದೇ ಇರ್ತದಲ್ಲ, ಬರ್ತೇನೆ. ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ಆಗುತ್ತೆ. ನಿಮ್ಮ ವಿಚಾರದಲ್ಲೇ ಯಾಕೆ ಈ ತರ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಸರ್. ಬಂದೆ ಪ್ಲೀಸ್ ಸರ್. ಅದರಲ್ಲಿ 8 ವರ್ಷದ ಒಂದು ರಿಲೇಷನ್ ಬಗ್ಗೆ ಕೂಡ ಅವ್ರು ಮಾತನಾಡ್ತಾರೆ. ಪರಿಚಯ ಅಷ್ಟೇ, ಬೇರೆ ಸಂಬಂಧಗಳು ಯಾವುದಿಲ್ಲ ಸರ್, ಯಾವುದಿಲ್ಲ ಸರ್. ಎಸ್, ಇದಿಷ್ಟು ಸಂದೇಶ್ ಅವರ ಮಾತು. ಮೂಡುಬಿದ್ರೆಯ ಇನ್ಸ್ಪೆಕ್ಟರ್. ಸದ್ಯ ಇಡೀ ರಾಜ್ಯಾದ್ಯಂತ ಈ ಪ್ರಕರಣ ಬಹಳ ಸಂಚಲನ ಕಾರಣವಾಗ್ತಾ ಇದೆ. ಸಂತ್ರಸ್ತೆಯರು ಕೂಡ ಗೃಹ ಸಚಿವರ ಬಳಿ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಒಂದಿಷ್ಟು ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಟೋಟಲಿ ಒಂದು ಷಡ್ಯಂತ್ರ. ಅದರಲ್ಲಿ ಇರುವಂಥವರು ಎಲ್ಲರೂ ಕೂಡ ನನ್ನ ಪರಿಚಯಸ್ಥರು, ನನ್ನ ಕ್ಲೋಸ್ ಏಡ್ಸ್ ಅಂತ ಸಂದೇಶ್ ಅವರು ಸದ್ಯ ಸ್ಪಷ್ಟನೆಯನ್ನು ನೀಡ್ತಾ ಇರುವಂಥದ್ದು. ಆದಿತ್ಯ, ಟಿವಿ5 ಮಂಗಳೂರು.